ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟನ್ನ ಹಿಡಿದಿದೆ. ಇವತ್ತು ಸದನದಲ್ಲೂ ಕೂಡ ಇದೇ ವಿಚಾರವಾಗಿ ವಿಪಕ್ಷ ಧ್ವನಿ ಎತ್ತೋದಕ್ಕೆ ಸಿದ್ಧವಾಗಿ ನಿಂತಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ. ಇಂದಿನಿಂದ ಎರಡೂ ಸದನಗಳಲ್ಲಿ ಹೋರಾಟಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಕಲಾಪ ಶುರುವಾಗ್ತಿದ್ದಂತೆ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಸಚಿವ ಸ್ಥಾನದಿಂದ ಇಳಿಸುವವರೆಗೂ ಹೋರಾಟಕ್ಕೆ ತೀರ್ಮಾನಿಸಲಾಗಿದೆ. ಬಿಜೆಪಿಯಿಂದ ಸದನದ ಬಾವಿಗಿಳಿದು ರಾಜೀನಾಮೆಗೆ ಆಗ್ರಹಿಸಲು ನಿರ್ಧಾರ ಮಾಡಲಾಗಿದೆ. ಕಾರ್ಯಕಲಾಪ ನಡೆಯಲು ಅವಕಾಶ ನೀಡದಿರಲು ಬಿಜೆಪಿ ಪ್ಲಾನ್ ಮಾಡಿದೆ. ಎಸ್ ವೀಕ್ಷಕರೇ, ಬಿಜೆಪಿಯಿಂದ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟನ್ನು ಹಿಡಿದಿದ್ದಾರೆ. ಯಾಕಂತ ಹೇಳಿದ್ರೆ ಹಿಂದೆ ಅವರ ಮೇಲೆ ಆರೋಪಗಳಿದ್ದಾವೆ. ವಾಲ್ಮೀಕಿ ಹಗರಣದಲ್ಲಿ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ. ಈಗ ಮತ್ತೆ ನೀವು ಸಚಿವ ಸ್ಥಾನವನ್ನು ಕೊಡ್ತೀರಿ ಅಂತ ಹೇಳಿದ್ರೆ ನಾವು ಒಪ್ಪೋದಿಲ್ಲ. ಅದಕ್ಕೆ ಆರೋಪ ಮುಕ್ತವಾಗಲಿ, ಅದಾದ ಮೇಲೆ ನೋಡೋಣ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ನೀವು ಭ್ರಷ್ಟರನ್ನೇ ಮತ್ತೆ ನೀವು ಅವಕಾಶ ಕೊಡ್ತೀರಿ ಅಂದ್ರೆ ನಾವು ಒಪ್ಪೋದಿಲ್ಲ ಹಾಗಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಬಿಗಿ ಪಟ್ಟನ್ನ ಹಿಡಿದು ಬಿಜೆಪಿ ಇವತ್ತು ಸದನದಲ್ಲಿ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿದ್ಧವಾಗಿ ನಿಂತಿದೆ. ಸದನದ ಬಾವಿಗಿಳಿದು ರಾಜೀನಾಮೆಗೆ ಆಗ್ರಹಿಸಲು ನಿರ್ಧಾರ ಮಾಡಿದೆ. ಬಿಜೆಪಿಯಿಂದ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಚಿತ್ರದುರ್ಗದಿಂದ ಬಳ್ಳಾರಿಯವರೆಗೂ ಏನು ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿ ಭಾರಿ ಚರ್ಚೆ ಇದೆ. ಸೊ ಅದಕ್ಕೆ ದಿನಾಂಕ ಇನ್ನೂ ಘೋಷಣೆ ಮಾಡಿಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ಅದು ಕೂಡ ಪಾದಯಾತ್ರೆಯನ್ನು ಮಾಡ್ತಾರೆ ಅಂತ ಹೇಳಿ ಮಾಹಿತಿಗಳಿದ್ದಾವೆ. ಸಚಿವ ಬಿ ನಾಗೇಂದ್ರ ಅವರು 2024ರಲ್ಲಿ ಈ ಒಂದು ಹಗರಣ ಬೆಳಕಿಗೆ ಬಂದಿತ್ತು. ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಹಗರಣವನ್ನು ಮಾಡಲಾಗಿತ್ತು. ಅಕೌಂಟ್ ಸೂಪ್ರಿಡೆಂಟ್ ಏನಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಡೆತ್ ನೋಟನ್ನು ಬರೆದಿಟ್ಟು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ. 87 ಕೋಟಿಯಿಂದ 90 ಕೋಟಿ ರೂಪಾಯಿವರೆಗೂ ಅಕ್ರಮ ಅಲ್ಲಿ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಡೆತ್ ನೋಟನ್ನು ಬರೆದಿಟ್ಟಿದ್ರು. ಅದು ಭಾರಿ ಚರ್ಚೆ ಆಗಿತ್ತು. ಅದರಿಂದ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಸೊ ಅದಾದ ಬಳಿಕ ಮತ್ತೆ ಈಗ ಡಿ.ಕೆ. ಸಂಪುಟದಲ್ಲಿ ಅವರನ್ನು ಸೇರಿಸಿಕೊಳ್ಳಲಾಗಿದೆ. ಆ ಕೇಸ್ ಇನ್ನೂ ಕೂಡ ನಡೀತಾ ಇದೆ, ಇನ್ನೂ ಕೂಡ ಚರ್ಚೆಯಲ್ಲಿದೆ, ಇನ್ನೂ ತನಿಖೆ ಇದೆ, ವಿಚಾರಣೆ ಇದೆ. ಆ ನಡುವೆ ಮತ್ತೆ ಬಿ ನಾಗೇಂದ್ರ ಅವರನ್ನು ನೀವು ಸಚಿವ ಸ್ಥಾನ ಕೊಡ್ತೀರಿ ಅಂತ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಬಿಜೆಪಿಯಿಂದ ಪಟ್ಟನ್ನು ಹಿಡಿಯಲಾಗಿದೆ. ಇವಾಗ ಸದನದಲ್ಲಿ ಎರಡೂ ಸದನದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗುತ್ತೆ. ಬಿ ನಾಗೇಂದ್ರ ಅವರ ರಾಜೀನಾಮೆ ಕೊಡಲೇಬೇಕು ಅಂಥೇಳಿ ಬಿಜೆಪಿ ಧ್ವನಿ ಎತ್ತುತ್ತಾ ಇದೆ. ಸೊ ಇವಾಗ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಬಿ ನಾಗೇಂದ್ರ ಅವರ ಹೆಸರು ಸಂಪುಟದಲ್ಲಿ ಯಾವಾಗ ಸೇರಿಕೊಳ್ತೋ ಆವಾಗಲಿಂದ ಕೂಡ ಬಿಜೆಪಿ ಇದರ ಬಗ್ಗೆ ಪ್ರತಿದಿನ ಮಾತನಾಡ್ತಾ ಇದೆ. ಬಿ ನಾಗೇಂದ್ರ ಅವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಿ, ಏನು ಸಂದೇಶ ಕೊಡೋದಕ್ಕೆ ಹೊರಟಿದ್ದೀರಿ ರಾಜ್ಯದ ಜನಗಳಿಗೆ? ಆಲ್ರೆಡಿ ಹಗರಣದ ಆರೋಪ ಇದೆ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 187 ಕೋಟಿ ರೂಪಾಯಿ ಹಗರಣದ ಆರೋಪ ಇದೆ. ಅದು ಕ್ಲಿಯರ್ ಆಗಬೇಕು. ಯಾರು ತಪ್ಪಿದೆ, ಯಾರ್ದಿಲ್ಲ, ಯಾರು ಇದರಲ್ಲಿ ಪ್ರಮುಖವಾಗಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಇವೆಲ್ಲವೂ ಕೂಡ CBI ತನಿಖೆಯಲ್ಲಿದೆ. ಇವೆಲ್ಲವೂ ಕೂಡ ಇನ್ನೂ ಕ್ಲಿಯರ್ ಆಗಿಲ್ಲ. ಅಷ್ಟರಲ್ಲಿ ಮತ್ತೆ ನೀವು ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತೀರಿ ಅಂದರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಬಿಜೆಪಿ ಕೇಳ್ತಾ ಇದೆ. ಈಗ ಎರಡೂ ಸದನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಸದನದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಾರೆ ಬಿಜೆಪಿಯವರು. ಈ ಕಲಾಪ ಏನಿದೆ ಅದು ನಡೆಸೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಇದ್ದಾವೆ.